ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಿದ್ದೀರಾ ಸವಿನೂಪ ಮಹೇಶ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಯಾವ ಒಂದು ವಿಷಯದ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಅನ್ನೋ ಒಂದು ವಿಚಾರಕ್ಕೆ ಬರೋದಾದರೆ, ಕ್ಯಾಮ್ರಾದ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಒಂದಿಷ್ಟು ಒಳ್ಳೆ ಟಿಪ್ಸ್ಗಳಂತ ಹೇಳ್ಬೋದು. ನಿಕೋನ್ D5300, D5200, D5600, 3500 ಈ ರೀತಿಯಾಗಿರ್ತಕ್ಕಂಥ ಒಂದಿಷ್ಟು ಕ್ಯಾಮ್ರಾದೊಳಗೆ ಒಂದಿಷ್ಟು ಮೋಡ್ಗಳು ಇರ್ತವೆ. AFS, AFC, MF ಹಾಗೂ AFA ಈ ರೀತಿಯ ಒಂದಿಷ್ಟು ಫೋಕಸ್ ಮೋಡ್ಗಳು ಲಭ್ಯ ಇರ್ತವೆ ಕ್ಯಾಮ್ರಾದೊಳಗೆ. ಈ ಒಂದು ಮ್ಯಾಟ್ರು ಈ ಎಲ್ಲ ಕ್ಯಾಮ್ರಾಗಳಿಗೆ ಅನ್ವಯ ಆಗುತ್ತೆ. ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ಒಂದು ಆಪ್ಷನ್ಸ್ನ ಯಾವ್ಯಾವ ಒಂದು ಫೋಕಸ್ ಮೋಡ್ನ ಇಟ್ಕೊಂಡು ಫೋಟೋಸ್ಗಳನ್ನು ತೆಗೆಯೋದ್ರಿಂದ ಸಂದರ್ಭಕ್ಕನುಸಾರವಾಗಿ ನಾವೊಂದು ಮೋಡ್ನ ಆಕ್ಟಿವೇಟ್ ಮಾಡಿ ಫೋಟೋ ತೆಗೆಯೋದ್ರಿಂದ ಡಿಫ್ರೆಂಟ್ ಆಗಿರ್ತಕ್ಕಂಥ ಒಂದಿಷ್ಟು ಫೋಟೋಸ್ಗಳು ನಮಗೆ ಸಿಗ್ತಾ ಹೋಗ್ತವೆ. ವೆಡ್ಡಿಂಗ್ ಫೋಟೋಗ್ರಫಿ ತೆಗಿತಾ ಇದ್ರ ನೀವು ಅಂತಂದ್ರೆ ಯಾವ ರೀತಿ ನೀವು ಫೋಕಸ್ ಮೋಡ್ನ ನೀವು ಇಟ್ಕೊಂಡ್ರೆ ಬೆಟರ್ ಆಗಿ ಒಂದಿಷ್ಟು ಫೋಟೋಸ್ಗಳನ್ನು ತೆಗಿಬೋದು ವೆಡ್ಡಿಂಗ್ ಅಲ್ಲಿ ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಈ ಒಂದು ಫೋಕಸ್ಗಳ ಸೀಕ್ರೆಟ್ಗಳನ್ನು. ಅದಕ್ಕೆ ಮುನ್ನ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ರು ಅವರೆಲ್ಲರೂ ಚಾನಲ್ ಲೈಕ್ ಮತ್ತೆ ಸ್ಯಾಕ್ರಿಫೈಸ್ ಮಾಡ್ಕೊಳ್ಳಿ. ಸ್ಯಾಕ್ರಿಫೈಸ್ ಅಲ್ಲ ಮತ್ತೆ ಸಬ್ಸ್ಕ್ರೈಬ್ ಇದೇನೋ ಮಾಡ್ಕೊಳ್ಳಿ. ಇನ್ನಕ್ಕೆ ತಡ ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನೀಗ ಓಪನ್ ಮಾಡ್ಕೊಂಡಿದ್ದೀನಿ D5300 ಈ ಒಂದು ಕ್ಯಾಮ್ರಾನ ಓಪನ್ ಮಾಡ್ಕೊಂಡಿದ್ದೀನಿ. ಓಕೆ, ಈ ಬಟನ್ ಐತೆ ನೋಡಿ. ಈ ಐ ಬಟನ್ನ ಕ್ಲಿಕ್ ಮಾಡ್ಕೊಂಡಪ್ಪ ಅಂದರೆ ಆಪ್ಷನ್ಸ್ ಮೋಡ್ಗೆ ಇಲ್ಲಿ ಬರ್ತೀವಿ ನಾವು. ಸೊ ಇಲ್ಲಿ AFA ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಬಂದು ಕ್ಲಿಕ್ ಮಾಡ್ಕೋಬೇಕಂತಂದರೆ ಇಲ್ಲಿ ಬಂದು ನಾವು ಇವಾಗ. ಸೊ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಓಕೆ ಅನ್ನಿ. ಇಲ್ಲಿ ಓಕೆ ಅಂದ ತಕ್ಷಣ ಈ ರೀತಿಯಾಗಿರ್ತಕ್ಕಂಥ ಒಂದಿಷ್ಟು ಆಪ್ಷನ್ಸ್ಗಳು ಇಲ್ಲಿ ಲಭ್ಯವಾಗ್ತವೆ. ಸೊ ಇಲ್ಲಿ ನೋಡ್ತಿದ್ರೆ AFA, ಆಮೇಲೆ AFS, AFC, MF ಅಂತ ಮೂಡ್ಗಳು ಲಭ್ಯ ಇದ್ದಾವೆ ಇಲ್ಲಿ. ಸೊ ಇವುಗಳ ಪಾತ್ರ ಏನು? AFA ಈ ಒಂದು ಫೋಕಸ್ ಮೋಡ್ ಏನು ಯಾವ ಒಂದು ಸಂದರ್ಭದಲ್ಲಿ ಯೂಸ್ ಆಗುತ್ತೆ ನಮಗೆ ಅನ್ನೋ ವಿಚಾರಕ್ಕೆ ಬರೋದಾದ್ರೆ, ಆಟೋ ಫೋಕಸ್ ಆಟೋಮೆಟಿಕ್ ಅಂತ ಹೇಳಿ ಇದು ಸಿಂಗಲ್ ಫೋಟೋನ ತೆಗಿಬಹುದು. ಜಾಸ್ತಿ ಜನ ಇದ್ರೂ ಇದು ಫೋಕಸ್ ಮಾಡುತ್ತೆ. ಈ ಒಂದು ಮೋಡ್ ತಾನೇ ಅಡ್ಜಸ್ಟ್ ಮಾಡ್ಕೊಂತೈತಿ. ಇದು ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ವೆಡ್ಡಿಂಗ್ ಫೋಟೋಸ್ ನ ಕವರೇಜ್ ಮಾಡಬಹುದು. ಸ್ಟೇಜ್ ಮೇಲೆ ಎನಿ ಫಂಕ್ಷನ್ಸ್ ಇದ್ರೂ ನೀಟಾಗಿ ನಿಲ್ಲಿಸಿ ಕವರೇಜ್ ಮಾಡಿ ಫೋಕಸ್ ಆಗುತ್ತೆ. ಎಷ್ಟೇ ಜನ ಇದ್ರೂ ಸಹಿತ ಈ ಒಂದು ಫೋಕಸ್ ಆನ್ ಮಾಡ್ಕೊಂಡು ಫೋಟೋ ತೆಗಿಯೋದ್ರಿಂದ ಜಾಸ್ತಿ ಜನ ಇದ್ರೂ ಸಹಿತ ಈ ಒಂದು ಆಟೋಮೆಟಿಕ್ ಮೋಡ್ ತಾನೇ ಅಡ್ಜಸ್ಟ್ ಮಾಡ್ಕೊಂಡು ತೆಗಿತೈತಿ. ಒಂದು ಫೋಟೋನ ಕ್ಲಿಕ್ ಮಾಡ್ಕೊಂಡು ನಾವು ಕ್ಲಿಕ್ ಮಾಡಬೇಕು. ಇದಾದ ನಂತರ ಬರ್ತಕ್ಕಂಥದ್ದೇ AFS ಅಂತೇಳಿ. ಈ ಒಂದು ಮೂಡ್ ಯಾವ ಒಂದು ಸಂದರ್ಭದಲ್ಲಿ ನಮಗೆ ಯೂಸ್ ಆಗುತ್ತೆ ಅನ್ನೋ ಒಂದು ವಿಚಾರಕ್ಕೆ ಬರೋಣ. ಸಿಂಗಲ್ ಫೋಟೋಸ್ ಗಳನ್ನ ಮಾತ್ರ ತೆಗಿಬಹುದು. ಅದನ್ನ ಯಾವ್ದಾದ್ರು ಒಂದು ಹೂ ಆಯ್ತು, ವೆಡ್ಡಿಂಗ್ ಫೋಟೋಸ್ ನಲ್ಲಿ ಒಂದು ಸಿಂಗಲ್ ಫೋಟೋಸ್ ಅಂದ್ರೆ ಸ್ಟಿಲ್ ಫೋಟೋಸ್ ಗಳನ್ನ ಸಹಿತ ಈ ಒಂದು ಮೋಡ್ ನ ಆನ್ ಮಾಡ್ಕೊಂಡು ನಾವು ಫೋಟೋಸ್ ಗಳನ್ನ ತೆಗಿಬಹುದು. ಅಂದ್ರೆ ನೀಟಾಗಿ ಚೆನ್ನಾಗಿ ಬರ್ತವೆ ಅಂತ ಈ ಒಂದು ಮೋಡ್ ನ ಇಟ್ಕೊಂಡಪ್ಪ ಅಂತಂದ್ರೆ ನಮಗೆ ಅನುಕೂಲಕರವಾಗಿರುತ್ತೆ. ಅಂದ್ರೆ ಒಂದ್ಸಲ ಮಾತ್ರ ಫೋಕಸ್ ಮಾಡುತ್ತೆ. ನಾವು ಏನು ಒಂದು ಫೋಟೋಸ್ ಗಳನ್ನ ಒಂದು ತೆಗಿತಾ ಇರ್ತೀವಿ, ಒಂದು ಸಬ್ಜೆಕ್ಟ್ ಮೇಲೆ ಒಂದ್ಸತಿ ಮಾತ್ರ ಫೋಕಸ್ ಮಾಡುತ್ತೆ. ಸೊ ಹಾಗೆ ನಾವು ಅದನ್ನ ಕಂಟಿನ್ಯೂಸ್ ಆಗಿ ಫೋಟೋಸ್ ಗಳನ್ನ ತೆಗಿಬಹುದಾಗುತ್ತೆ. ಈ ಒಂದು ಸೆಟರ್ ಬಟನ್ ಅರ್ಧಕ್ಕೆ ಒತ್ತಿ ಹಿಡಿದಾಗ ಇದು ನಮಗೆ ಗೋಚರಿಸುತ್ತದೆ. ಫೋಕಸ್ ಆಗತ್ತೋ ಇಲ್ಲೋ ಅನ್ನೋದು ಅರ್ಧಕ್ಕೆ ಒತ್ತಿದಾಗ ಕ್ಯಾಮ್ರಾದ ಲೆನ್ಸ್ ಏನಿದೆ ಫೋಕಸ್ ಆಗಿ ಲಾಕ್ ಆಗುತ್ತೆ. ಈ ಒಂದು ಸಬ್ಜೆಕ್ಟ್ ಮೇಲೆ ನಾನು ಫೋಕಸ್ ಮಾಡಿ ಕ್ಲಿಕ್ ಮಾಡಿ ಕೊಡಬೇಕು ಅಂತೇಳಿ ಆ ಒಂದು ಕ್ಯಾಮ್ರಾಕ್ಕೆ ಮನವರಿಕೆ ಆಗುತ್ತೆ. ನಂತರ ಬರ್ತಕ್ಕಂಥದ್ದೇ AFC ಅಂತೇಳಿ ಈ ಒಂದು ಮೋಡ್ ಬರ್ತೈತಿ. ಈ ಒಂದು ಫೋಕಸ್ ಮೋಡ್ ಕಂಟಿನ್ಯೂಸ್ ಆಗಿ ಫೋಕಸ್ ಆಗಿದ್ದೇ ಆಗಿದ್ದು. ಈ AFC ಮೋಡ್ ನ ಯಾವ ಸಂದರ್ಭದಲ್ಲಿ ಬಳಕೆ ಮಾಡಬೇಕು? ರನ್ನಿಂಗ್ ರೇಸ್ ಫೋಟೋ ತೆಗೆಯುವಾಗ, ಕ್ರಿಕೆಟ್ ಆಟ ಆಡುವಾಗ, ಖೋಖೋ ಇನ್ನಿತರ ಗೇಮ್ಗಳು. ಯಾಕಂದಪ್ಪ ಅಂತಂದ್ರೆ ಅದು ಚಲಾವಣೆ ಆಗ್ತಾ ಇರ್ತೈತಿ, ಅಂದ್ರೆ ಸ್ಥಳಾಂತರವಾಗ್ತಾ ಇರ್ತೈತಿ. ಸಪೋಸ್ ಏನಾದ್ರು ನಾವು AFA ಮೋಡ್ ನ ಆನ್ ಮಾಡ್ಕೊಂಡು ಈ ರೀತಿಯಾಗಿರ್ತಕ್ಕಂಥ ಒಂದು ಕ್ರಿಕೆಟ್ ನ ಆಮೇಲೆ ಮಿಂಚುಳ್ಳಿ ಅಕ್ಕಿ ಒಂದು ಫೋಟೋನ ತೆಗಿತೀನಿ ಅಂತಂದ್ರೆ ಆಗೋದಿಲ್ಲ. ಅದರದ್ದೇ ಆಗಿರ್ತಕ್ಕಂಥ ಒಂದು ಪಾತ್ರವನ್ನು ವಹಿಸ್ತಾ ಇರ್ತೈತಿ ಆ ಒಂದು ಸಿಚುವೇಶನ್ ಅಲ್ಲಿ. ಸೊ ಈ ಒಂದು ಸಿಚುವೇಶನ್ ಅಲ್ಲಿ AFC ಅಂತಂದ್ರೆ ಈ ಒಂದು ಸಿಚುವೇಶನ್ ಅಲ್ಲಿ ಈ ರೀತಿಯಾಗಿರ್ತಕ್ಕಂಥ ಅಂದರೆ ಖೋಖೋ, ಕ್ರಿಕೆಟ್, ಮಿಂಚುಳ್ಳಿ ಅಕ್ಕಿ ಈ ರೀತಿಯಾಗಿರ್ತಕ್ಕಂಥ ಒಂದಿಷ್ಟು ಫೋಟೋಸ್ಗಳನ್ನ ಈ ಒಂದು ಮೋಡ್ ನ ಇಟ್ಕೊಂಡು ನಾವು ತೆಗಿದ್ನಪ್ಪ ಅಂತಂದ್ರೆ ಬಹಳ ಅಚ್ಚುಕಟ್ಟಾಗಿ ಸುಂದರವಾಗಿ ಚೆನ್ನಾಗಿ ಮೂಡಿ ಬರ್ತವೆ ಅನ್ನೋದು ಈ ಒಂದು ಮೋಡ್ ನ ವಿಶೇಷತೆ ಆಗಿರ್ತೈತಿ. ಈ ಒಂದು ಕ್ಯಾಮ್ರಾದಲ್ಲಿ ಈ ಕ್ಯಾಮ್ರಾ ಏನಿದೆ ಎನಿ ಟೈಮ್ ಫೋಕಸ್ ಮಾಡ್ತಾ ಇರ್ತೈತಿ. ಈ ಒಂದು ಮೋಡ್ ಅಲ್ಲಿ ಇರುವಾಗ ಎನಿ ಟೈಮ್ ಯಾವಾಗಾದ್ರೂ ನೀವು ಕ್ಲಿಕ್ ಮಾಡ್ಕೋ ಆ ಒಂದು ಫೋಕಸ್ ಮೋಡ್ ಏನಿರ್ತೈತಿ ಆ ಒಂದು ಸಬ್ಜೆಕ್ಟ್ ಮೇಲೆ ಬಹಳ ಗಂಭೀರತೆಯಿಂದ ಫೋಕಸ್ ಮಾಡ್ತಾ ಇರ್ತೈತಿ. ಈ ಒಂದು ಸನ್ನಿವೇಶದಲ್ಲಿ ಈ ಒಂದು ಮೋಡ್ ಇದ್ದಾಗ ಯಾವ ಕ್ಷಣದಲ್ಲಿ ಏನಾಗುತ್ತೋ ಯಾರಿಗೂ ಗೊತ್ತಿರೋದಿಲ್ಲ. ಹಾಗಾಗಿ ಮೆಮರೀಸ್ ನ ಮೂಮೆಂಟ್ ಗಳನ್ನ ಈ ಒಂದು ಮೋಡ್ ಕ್ಯಾಪ್ಚರ್ ಮಾಡುತ್ತದೆ. ಇನ್ನು ಕೊನೆಗೆ ಬರ್ತಕ್ಕಂಥದ್ದು MF ಮೋಡ್ ಅಂದ್ರೆ ಮ್ಯಾನ್ಯುಯಲ್ ಫೋಕಸ್ ಮೋಡ್ ಅಂತೇಳಿ. ಈ ಒಂದು ಮೋಡ್ ನ ವಿಶೇಷತೆ ಏನು ಅನ್ನೊಂದು ವಿಚಾರಕ್ಕೆ ಬರೋಣ. ನೀವೇ ನಿಮ್ಮ ಕೈಯಾರೆ ಫೋಕಸ್ ಮಾಡಬೇಕಾಗತ್ತೆ. ಈ ಒಂದು ಸಿಚುವೇಶನ್ ನಲ್ಲಿ ಇದು ಆಟೋಮೆಟಿಕ್ ಆಗಿ ಫೋಕಸ್ ಆಗೋದಿಲ್ಲ. ನೀವೇ
ಈ ಒಂದು ರಿಂಗ್ನ ಲೆನ್ಸನ್ನು ರಿಂಗ್ನ ತಿರುಗಿಸಿ ಫೋಕಸ್ ಮಾಡಬೇಕಾಗುತ್ತೆ ಕ್ಯಾಮ್ರಾದ ಜೊತೆಗೆ. ಎಲ್ಲಿ ಫೋಕಸ್ ಮಾಡಬೇಕು ಎಲ್ಲಿ ಫೋಕಸ್ ಮಾಡಬಾರ್ದು ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಈ ಒಂದು ಸಿಚುವೇಶನ್ ನಲ್ಲಿ. ಫಾರ್ ಎಕ್ಸಾಂಪಲ್ ಕ್ಲೋಸ್ ಅಪ್ ಶಾಟ್ಗಳು ತೆಗೆಯುವಾಗ, ವಿಡಿಯೋ ಶೂಟ್ ಮಾಡುವಾಗ, ಕಡಿಮೆ ಅಥವಾ ಮೈಕ್ರೋ ಶಾಟ್ಗಳು ಉಪಯೋಗಿಸುವಾಗ ಈ ಒಂದು ಮೂಡ್ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ. ನಾನೀಗ AFA ಈ ಒಂದು ಮೂಡ್ನ ಟೆಸ್ಟ್ ಮಾಡ್ತೀನಿ. AFA ನ ಕ್ಲಿಕ್ ಮಾಡ್ಕೊಂಡು ಇವಾಗ ನಾನು ಲೈವ್ ಶೂಟ್ ಮಾಡ್ತೀನಿ. ಈ ಒಂದು ಬಟನ್ ಏನಿದೆ ಇದನ್ನ ನಾನು ಈ ಕಡೆ ಹಾಕೊಂತೀನಿ, ಲೈವ್ ಶೂಟ್ ಆಗುತ್ತೆ. ಸೊ ಈಗ ನೋಡ್ತಿರ್ಬೋದು ಗ್ರೀನ್ ಒಂದು ಮಾರ್ಕ್ ಏನಿದೆ ಕಾಣ್ತಾ ಇದೆ. ಸೊ ನೋಡ್ತಾ ಇರ್ಬೋದು ಫೋಕಸಿಂಗ್ ಮೋಡಲ್ಲಿದೆ, ಫೋಕಸ್ ಮಾಡ್ತಾ ಇದೆ ಒಂದು ಕ್ಯಾಮ್ರಾ. ಓಕೆ, ಸೊ ಈ ರೀತಿ ಈ ಒಂದು ಸೆಟರ್ ಬಟನ್ ಏನಿದೆ ಈ ಒಂದು ಬಟನ್ನ ಸ್ವಲ್ಪ ಹಂಗೆ ಅರ್ಧಕ್ಕೆ ಒತ್ತಿ ಹಿಡಿದಪ್ಪ ಅಂತಂದರೆ ಫೋಕಸ್ ಆಗ್ತಾ ಇರ್ತೈತಿ. ಈ ಒಂದು ಲೆನ್ಸ್ ಫೋಕಸ್ ಆಗ್ತಾ ಇರ್ತೈತಿ. ಅರ್ಧಕ್ಕೆ ಪೂರ್ತಿ ಒತ್ತಬಾರ್ದು, ಸಿಂಪಲ್ಲಾಗಿ ಸಣ್ಣದಾಗಿ ಒಂದು ಸ್ವಲ್ಪ ಅರ್ಧಕ್ಕೆ ಒತ್ತಿ ಹಿಡಿದಪ್ಪ ಅಂತಂದರೆ ಫೋಕಸ್ ಆಗ್ತಾ ಇರ್ತೈತಿ ಗ್ರೀನ್ ಒಂದು ಬಾಕ್ಸಲ್ಲಿ. ಸೊ ಈ ರೀತಿ ನಾನು ಇವಾಗ ಕ್ಲಿಕ್ ಮಾಡ್ಕೊತೀನಿ. ಇವಾಗ ಕ್ಲಿಕ್ ಆಯ್ತು ಅದು. ಸೊ ಇಲ್ಲಿ ನೋಡ್ತಿದ್ರೆ ಈ ರೀತಿ ಒಂದು ಫೋಟೋ ಬಂದಿದೆ ನಮಗೆ. ಸೊ ನೆಕ್ಸ್ಟ್ AFF ನೋಡೋಣ. ಇವಾಗ AFF ನೋಡೋಣ. AFFನ ಕ್ಲಿಕ್ ಮಾಡ್ಕೊಂಡು ಇವಾಗ ನಾನು ಈ ಬಟನ್ನ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಇವಾಗ ಶೂಟ್ ಮಾಡ್ತೀನಿ. AFF ಅಂತಂದ್ರೆ ಸ್ಥಳಾಂತರವಾಗ್ತಾ ಇರ್ತೈತಿ. ಸಡನ್ಲಿ ನೋಡ್ತಿರ್ಬೋದು ಈ ಒಂದು ಫೋಟೋ ಮೇಲೆ ನಾನು ಫೋಕಸ್ ಮಾಡ್ತಾ ಇದ್ದೀನಿ. ಸಡನ್ಲಿ ನಾನು ಕ್ಯಾಮ್ರಾನ ಈ ಕಡೆ ಮೂವ್ ಮಾಡ್ತೀನಿ. ಫೋಕಸ್ ಆಯಿತು. ರೆಡ್ ಒಂದು ಬಾಕ್ಸ್ ಬರಲೇ ಇಲ್ಲ, ಇಲ್ಲಿನ ಗ್ರೀನ್ ಒಂದು ಬಾಕ್ಸ್ ಬಂತು. ಸೊ ಸಡನ್ಲಿ ನಾವು ಮತ್ತೆ ಈ ಕಡೆ ತಿರ್ಸ್ಕೊಣ ಇವಾಗ. ಓಕೆ, ಸೊ ಇಲ್ಲೇನು ನಾವು ಒತ್ತಿಡೋ ಅವಶ್ಯಕತೆನೇ ಇಲ್ಲ ಈಗ ಒಂದು ಬಾಕ್ಸ್ನ. ಓಕೆ, ಕ್ಲಿಕ್ ಮಾಡೋಣ ಇವಾಗ. ಓಕೆ, ಕ್ಲಿಕ್ ಆಯಿತು. ಆ ಒಂದು ಫೋಟೋ ಇಲ್ಲಿ ಬಂದಿದೆ ನೋಡಿ. ಈ ಸಡನ್ಲಿ ಮೂಡಿ ಬಂತು ಇವಾಗ. ಓಕೆ, ಇವಾಗ ಮತ್ತೆ ಒಳ್ಳೆ ಲೈವ್ ಆಗಿದೆ. ಸೊ ನೆಕ್ಸ್ಟ್ ಮತ್ತೆ ಒಳ್ಳೆ ಏನು ಮಾಡೋಣ, MF ನೋಡ್ಕೊಳ್ಳೋಣ. ಇವಾಗ ಇದನ್ನ ಮ್ಯಾನ್ಯುವಲ್ ಫೋಕಸ್ ಮೋಡು ಇದನ್ನ ಇಟ್ಕೊಂಡು ಪ್ರಯತ್ನ ಪಡೋಣ. ಸೊ ಇವಾಗ ನಾವು ನೋಡೋಣ MF ಮೋಡಲ್ಲಿದ್ದಾಗ ಸೊ ರೆಡ್ ಬರ್ತಾ ಇದೆ, ಇಲ್ಲಿ ನೋಡ್ತಿರ್ಬೋದು. ಯಾಕಂದಪ್ಪ ಅಂತಂದರೆ ಅದು ಫೋಕಸ್ ಆಗ್ತಾ ಇಲ್ಲ. ಯಾಕಂದಪ್ಪ ಅಂತಂದರೆ ನಾವು MF ಮೋಡಲ್ಲಿದ್ದಾಗ ಈ ಒಂದು ರಿಂಗ್ನ ಫೋಕಸ್ ರಿಂಗ್ನ ಏನು ಮಾಡಬೇಕು, ತಿರುಗಿಸ್ಬೇಕಾಗುತ್ತೆ. ತಿರುಗಿಸಿನಪ್ಪ ಅಂತಂದರೆ ಸೊ ಇಲ್ಲಿ ನಾನು ತಿರುಗಿಸ್ತಾ ಇದ್ದೀನಿ. ಸೊ ಈ ರೀತಿ ತಿರುಗಿಸಿನಪ್ಪ ಅಂತಂದರೆ ಫೋಕಸ್ ಆಗುತ್ತೆ. ಸೊ ಈ ರೀತಿ